ಪಶ್ಚಿಮ ಬಂಗಾಳ ಸಿಎಂ ಹೇಳ್ತಿರುವ ಅಮಿತ್ ಶಾ ಅವರಿಗೆ ಸಂಬಂಧಪಟ್ಟ ಪೆನ್ ಡ್ರೈವ್ ಏನು? ಕಲ್ಲಿದ್ದಲು ಹಗರಣದ ಎಲ್ಲ ಆದಾಯ ಅಂತಿಮವಾಗಿ ಅಮಿತ್ ಶಾ ಅವರಿಗೆ ಹೋಗಿದೆ ಅಂತ ಮಮತಾ ಬ್ಯಾನರ್ಜಿ ಆರೋಪ ಮಾಡೋಕೆ ಅದು ಕಾರಣನಾ? ಬಂಗಾಳದ ಬಿಜೆಪಿ ಸಂಸದ ಜಗನ್ನಾಥ್ ಸರ್ಕಾರ್ ಮತ್ತು ಬಂಗಾಳ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಸುವೇಂದು ಅಧಿಕಾರಿ ಮೂಲಕ ಹಣ ವರ್ಗಾವಣೆ ಮಾಡಲಾಗಿದೆ ಅಂತ ಅವರು ಹೇಳಿರೋದು ಬಿಜೆಪಿಯನ್ನ ನಡುಗಿಸಿಬಿಟ್ಟಿದ್ಯಾ? ತಾನು ಹೊಂದಿರುವ ಹುದ್ದೆಯ ಮೇಲಿನ ಗೌರವದಿಂದಾಗಿ ಮೌನವಾಗಿದ್ದೇನೆ, ಆದರೆ ನನ್ನನ್ನ ಕೆಣಕಿದ್ರೆ ನಿಮ್ಮನ್ನ ಬಿಡೋದಿಲ್ಲ ಅಂತ ಮಮತಾ ಬ್ಯಾನರ್ಜಿ ಗುಡುಗಿದ್ದಾರೆ. ನನ್ನ ಬಳಿಯೂ ಪೆನ್ ಡ್ರೈವ್ ಇದೆ, ಆ ಪೆನ್ ಡ್ರೈವ್ ಅನ್ನ ಎಲ್ಲರ ಮುಂದಿಟ್ರೆ ಅಮಿತ್ ಶಾ ಅವರ ಎಲ್ಲ ರಹಸ್ಯಗಳು ಬಯಲಿಗೆ ಬರ್ಲಿವೆ ಅಂತ ಹೇಳಿದ್ದಾರೆ. ಮಮತಾ ಬ್ಯಾನರ್ಜಿ ಹೀಗೆ ಹೇಳ್ತಾ ಇದ್ದಂತೆ ಬಿಜೆಪಿ ಬೆಚ್ಚಿ ಬಿದ್ದಿದೆ. ವಾಸ್ತವವಾಗಿ ಮಮತಾ ಬ್ಯಾನರ್ಜಿ ಸಾರ್ವಜನಿಕ ಸಭೆಯಲ್ಲಿ ಮಾಡಿದಂತೆ ಯಾವುದೇ ವಿರೋಧ ಪಕ್ಷದ ನಾಯಕರು ಮೋದಿ ಮತ್ತು ಶಾ ಅವರಿಗೆ ನೇರವಾಗಿ ಸವಾಲ್ ಹಾಕಿಲ್ಲ. ಮಮತಾ ಬ್ಯಾನರ್ಜಿ ತಮ್ಮ ಬಳಿ ಪೆನ್ ಡ್ರೈವ್ ಇದೆ ಅಂತ ಹೇಳ್ಕೊಳ್ತಿದ್ದಾರೆ. ಕಲ್ಲಿದ್ದಲು ಹಗರಣ ಅಮಿತ್ ಶಾಗೆ ಸಂಬಂಧಪಟ್ಟಿದೆ ಅನ್ನೋದಕ್ಕೆ ಪುರಾವೆಗಳನ್ನ ಒಳಗೊಂಡಿರುವ ಪೆನ್ ಡ್ರೈವ್ ಅದು ಅಂತ ಹೇಳಲಾಗ್ತಿದೆ. ಹಣ ಅಮಿತ್ ಶಾಗೆ ಹೋಗಿದೆ ಅಂತ ಅವರು ಗಂಭೀರ ಆರೋಪ ಮಾಡಿದ್ದಾರೆ. ಟಿಎಂಸಿಗೆ ರಾಜಕೀಯ ಸಲಹೆ ನೀಡುವ ಸಂಸ್ಥೆಯಾದ ಐಪ್ಯಾಕ್ ಕಚೇರಿ ಮೇಲೆ ಇಡಿ ಅಧಿಕಾರಿಗಳು ಹಠಾತ್ತನೆ ದಾಳಿ ಮಾಡಿದ ನಂತರ ಮಮತಾ ಬ್ಯಾನರ್ಜಿ ಬೀದಿಗಿಳಿದ್ರು. ಮಮತಾ ಬ್ಯಾನರ್ಜಿ ತಮ್ಮ ಶಕ್ತಿ ಪ್ರದರ್ಶಿಸಿದ್ದಲ್ಲದೆ ಅವರು ತಮ್ಮ ಮೇಲೆ ದಾಳಿ ಆದಾಗ್ಲೆಲ್ಲ ಬೀದಿಗಿಳಿಯೋದಾಗಿ ಘೋಷಣೆ ಮಾಡಿದ್ರು. ಅದರ ನಡುವೆನೇ ಅವರು ಈಗ ಮಾಡ್ತಿರುವ ಆರೋಪ ಬಹಳ ಗಂಭೀರವಾಗಿದೆ. ಅವರು ಕೇಂದ್ರ ಗೃಹ ಮಂತ್ರಿ ವಿರುದ್ಧ ನೇರವಾಗಿ ಗಂಭೀರ ಆರೋಪಗಳನ್ನ ಮಾಡಿದ್ದಾರೆ. ಕಲ್ಲಿದ್ದಲು ಹಗರಣದ ಎಲ್ಲ ಹಣ ಸುವೇಂದು ಅಧಿಕಾರಿ ಮೂಲಕ ಅಮಿತ್ ಶಾಗೆ ಹೋಗಿದೆ ಅಂತ ಹೇಳಿದ್ದಾರೆ. ತಮ್ಮನ್ನ ಕೆಣಕಿದ್ರೆ ತಮ್ಮ ಬಳಿ ಇರುವ ಪೆನ್ ಡ್ರೈವ್ ಅನ್ನ ಬಯಲಿಗೆ ತರೋದಾಗಿ ಹೇಳಿದ್ದಾರೆ. ನನ್ನ ಬಳಿ ಪೆನ್ ಡ್ರೈವ್ ನಲ್ಲಿ ಇದರ ಪುರಾವೆಗಳಿದೆ, ಅಗತ್ಯ ಇದ್ರೆ ನಾನು ಇವುಗಳನ್ನ ಸಾರ್ವಜನಿಕರ ಮುಂದೆ ಬಯಲು ಮಾಡಬಹುದು ಅಂತ ಹೇಳಿದ್ದಾರೆ. ನಾನು ಸಾಮಾನ್ಯವಾಗಿ ಪ್ರತಿಕ್ರಿಯಿಸೋದಿಲ್ಲ, ಆದ್ರೆ ಯಾರಾದ್ರೂ ನನ್ನನ್ನ ಕೆಣಕಿದ್ರೆ ನಾನವರಿಗೆ ಅವಕಾಶ ನೀಡೋದಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಈಗ ಮಮತಾ ಬ್ಯಾನರ್ಜಿ ಸೋಲಿನ ಭೀತಿಯಲ್ಲಿ ಹತಾಶರಾಗಿದ್ದಾರೆ ಅಂತ ಅವರ ಆರೋಪಗಳನ್ನ ತಿರುಗಿಸೋಕೆ ನೋಡಿದೆ. 4 ವರ್ಷಗಳ ಕಾಲ ಇಡಿ ಮೌನವಾಗಿತ್ತು. ಅದು ಈ ಸಂಸ್ಥೆಯ ಮೇಲೆ ದಾಳಿ ಮಾಡಲಿಲ್ಲ. ಈಗ ಚುನಾವಣೆಗೆ ಮುನ್ನ ಇಡಿ ದೆಹಲಿ ತಂಡ ದಾಳಿ ನಡೆಸಿದೆ. ವಿಪಕ್ಷಗಳನ್ನ ಬೆದರಿಸ್ತಾನೇ ಬಂದಿರುವ ಅಮಿತ್ ಶಾ ಅಥವಾ ಬಿಜೆಪಿಗೆ ಮಮತಾ ಬ್ಯಾನರ್ಜಿ ತನ್ನದೇ ಆದ ಭಾಷೆಯಲ್ಲಿ ಪ್ರತಿಕ್ರಿಯಿಸಿದ್ದಾರೆ. ಇಡಿ ದಾಳಿಯ ಬಳಿಕ ಶುಕ್ರವಾರ ಬೆಳಗ್ಗೆ ಟಿಎಂಸಿ ಸಂಸದರು ಸದ್ದಿಲ್ಲದೆ ಅಮಿತ್ ಶಾ ಕಚೇರಿಯ ಬಳಿ ತಲುಪಿ ಪ್ರತಿಭಟನೆ ಶುರು ಮಾಡಿದ್ರು. ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು. ಆನಂತರ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಪ್ರತಿಭಟನಾ ಮೆರವಣಿಗೆ ಸಂಜೆವರೆಗೆ ಮುಂದುವರಿಯಿತು. ಶನಿವಾರ ಬೆಳಗ್ಗೆ ಅವರು ಪೆನ್ ಡ್ರೈವ್ ಇದೆ ಎನ್ನುವ ಮೂಲಕ ಬಿಜೆಪಿಗೆ ಮತ್ತೊಂದು ಶಾಕ್ ಕೊಟ್ಟಿದ್ದಾರೆ. ಮಮತಾ ಬ್ಯಾನರ್ಜಿ ಅವರ ಬಳಿ ಅಮಿತ್ ಶಾ ವಿರುದ್ಧ ಯಾವ ಪೆನ್ ಡ್ರೈವ್ ಇದೆ, ಏನ್ ಪುರಾವೆಗಳಿವೆ, ಮಮತಾ ಬ್ಯಾನರ್ಜಿ ಅಮಿತ್ ಶಾ ಅವರನ್ನ ಹೇಗೆ ಬಯಲು ಮಾಡಲಿದ್ದಾರೆ, ಈ ಪ್ರಶ್ನೆಗಳೀಗೆದ್ದಿವೆ. ಮಮತಾ ಬ್ಯಾನರ್ಜಿ ಈಗಾಗಲೇ ಎಸ್ಐಆರ್ ಬಗ್ಗೆ ಜ್ಞಾನೇಶ್ ಕುಮಾರ್ ಅವರಿಗೆ ಪತ್ರಗಳನ್ನು ಬರೆದಿದ್ದಾರೆ. ಬಜೆಟ್ ಅಧಿವೇಶನದ ಮೊದಲು ಬಹುಶಃ ಬಜೆಟ್ ಅಧಿವೇಶನದ ಸಮಯದಲ್ಲಿ ಟಿಎಂಸಿ ದೊಡ್ಡ ಪ್ರತಿಭಟನೆಗೆ ಯೋಜಿಸಿದೆ ಅಂತ ಹೇಳಲಾಗ್ತಿದೆ. ಮಮತಾ ಬ್ಯಾನರ್ಜಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಅವರಿಗೆ ತಮ್ಮ ಅಧಿಕಾರದ ಮಿತಿಯನ್ನ ದಾಟಬೇಡಿ ಅಂತ ಪದೇ ಪದೇ ಎಚ್ಚರಿಸುತ್ತಿದ್ದಾರೆ. ನೀವದನ್ನ ದಾಟಿದ್ರೆ ನಾನೂ ಕೂಡ ಸುಮ್ಮನಿರೋದಿಲ್ಲ, ನೀವು ನನ್ನನ್ನ ಕೆರಳಿಸಿದ್ರೆ ನಾನು ನಿಮ್ಮನ್ನ ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಇದು ಮಮತಾ ಬ್ಯಾನರ್ಜಿ ಅವರ ಧೈರ್ಯವನ್ನ ತೋರಿಸುತ್ತೆ. ಮುಂದಿನ ಬೆಳವಣಿಗೆಗಳು ಕುತೂಹಲ ಮೂಡಿಸಿವೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.